ಬೋಟ್ ನೆಕ್ ಯಾಕೆ ಲೂಸ್ ಆಗ್ತಾ ಇದೆ? ರೀಸನ್ ತುಂಬ ಸಿಂಪಲ್ ಆಗಿದೆ. ಎಲ್ಲರೂ ಮಾಡೋ ಕಾಮನ್ ಮಿಸ್ಟೇಕು, ನೆಕ್ಲೈನ್ ಹಾಕೋದೇ ರಾಂಗ್ ಹಾಕಿರ್ತೀರ ಯಾವಾಗ್ಲೂ. ಸೊ ನೆಕ್ಲೈನ್ ನೋಡಿ, ಯಾವಾಗಲೂ ನಾವು ಶೋಲ್ಡರ್ ಏನು ನಮ್ಮದು ಸ್ಟಿಚಿಂಗ್ ಲೈನ್ ಇರುತ್ತೆ, ಸ್ಟಿಚಿಂಗ್ ಲೈನ್ಗೆ ಹಾಕಬೇಕು. ಇದು ನಂದು ಕಟ್ಟಿಂಗ್ ಲೈನು, ಇದು ನಂದು 1/2 ಇಂಚ್ ಕೆಳಗಡೆ ಯಾಕೆ ಲೈನ್ ಹಾಕಿದ್ದೀನಿ ಅಂತ, ದಿಸ್ ಇಸ್ ಮೈ ಸ್ಟಿಚಿಂಗ್ ಲೈನ್. ಸ್ಟಿಚ್ ಥರ ಮಾಡಿದ್ದೀನಿ. ಇಲ್ಲಿ ನಂದು ಆಚೆ ಹೋಗಿದೆ, ದಟ್ಸ್ ಓಕೆ, ಅದು ಹೋದರೆ ಹೋಗಲಿ, ಬಟ್ ನಂಗೆ ಸ್ಟಿಚ್ ಆಗಿ ಹೋಗೋದು ಪರ್ಫೆಕ್ಟಾಗಿ ಬರುತ್ತೆ. ನಂಗೆ ಈವನ್ ನಾನು ಶೋಲ್ಡರ್ ಜಾಯಿಂಟ್ ಮಾಡುವಾಗಲೂ ಕೂಡ ಬ್ಯಾಕ್ ಶೋಲ್ಡರ್ ಆ್ಯಂಡ್ ಫ್ರಂಟ್ ಶೋಲ್ಡರ್ ನಂಗೆ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಕಟ್ಟಿಂಗ್ ಲೈನಿಗೆ ಇಲ್ಲಿಂದನೇ ಇಲ್ಲಿ ನಾನು ಕಟ್ ಆಗುತ್ತಪ್ಪ ಅಂದರೆ ಇಲ್ಲಿಗೆ ಒಂದು ನೆಕ್ ಲೈನ್ ಹಾಕ್ಬಿಡೋದು ಹಿಂಗೆ. ಉಲ್ಟಾ ನೋಡಿ, ಇಲ್ಲಿ ಶೋಲ್ಡ್ರ್ ಕೂಡ ದೊಡ್ಡದಾಯಿತು ಆ್ಯಂಡ್ ನೆಕ್ಕು ಕೂಡ ಒಳಗಡೆ ಬಂತು. ಡೆಫಿನೆಟ್ಲಿ ನಿಮ್ದು ಏನಾಗುತ್ತೆ, ನೆಕ್ ಲೂಸ್ ಆಗುತ್ತೆ. ಸೊ ಯಾವಾಗಲೂ ನೀವು ಸ್ಟಿಚಿಂಗ್ ಲೈನಿಗೆ ಕಾನ್ಸಂಟ್ರೇಟ್ ಮಾಡಿ ನೆಕ್ ಹಾಕಿ. ಇಲ್ಲಿ ಆಚೆ ಹೋದರೆ ಹೋಗಲಿ, ನಂಗೆ ಅದು ಬೇಡ, ಅದು ಒಳಗಡೆ ಹೋಗುತ್ತೆ, ಬಟ್ ನಂಗೆ ಫೈನಲಿ ಸ್ಟಿಚ್ ಆಗೋದು ಇದೇ ಲೈನಿಗೆ. ತುಂಬ ಸಿಂಪಲ್ ಆಗಿರುತ್ತೆ ರೀ. ಏನು ಮಾಡ್ತೀರಾ, ಇದು ಎಕ್ಸಸ್ ಬಂತು, ಶೋಲ್ಡರ್ ಜಾಯಿನ್ ಮಾಡುವಾಗ ನಂಗೆ ಇದು ಈ ಬ್ಯಾಕ್ದು ನನಗೆ ಶೋಲ್ಡರ್ ಜಾಸ್ತಿ ಬಂತು, ಕಟ್ ಮಾಡಿಬಿಡೋಣ. ದಟ್ಸ್ ನಾಟ್ ಅ ಸೊಲ್ಯೂಷನ್. ಓಕೆ, ಸೊ ಯಾವಾಗಲೂ ನೀವು ಸ್ಟಿಚಿಂಗ್ ಲೈನ್ಗೆ ಕಾನ್ಸಂಟ್ರೇಟ್ ಮಾಡಿ. ಈ ಥರ ಹಾಕೋದ್ರಿಂದ ಡೆಫಿನೆಟ್ಲಿ ನಿಮ್ಮ ನೆಕ್ ಲೂಸ್ ಆಗಲ್ಲ. ಇದೇ ಥರ ಪ್ರಾಕ್ಟಿಕಲ್ ಟಿಪ್ಸ್ ಅಂಡ್ ಪರ್ಫೆಕ್ಟ್ ಡ್ರಾಫ್ಟಿಂಗ್ ಟೆಕ್ನಿಕ್ ಕಲಿಬೇಕು ಅಂದರೆ ಇದೇ ಏಪ್ರಿಲ್ 10th ಶುರುವಾಗ್ತಿರೋ ನಮ್ಮ ಬೇಸಿಕ್ ಟು ಅಡ್ವಾನ್ಸ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ನ ಖಂಡಿತವಾಗಿ ಜಾಯ್ನ್ ಆಗಿ. ಬೇಸಿಕ್ ಲೆವೆಲ್ ಬೇಕು ಅಂದರೆ ಬೇಸಿಕ್ ಲೆವೆಲ್ ತೊಗೊಳ್ಬೋದು. ನಿಮ್ಮ ಸ್ಕಿಲ್ಸ್ನ ಇನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು ಅಂದ್ಕೊಳ್ಳೋರು ಅಡ್ವಾನ್ಸ್ ಲೆವೆಲ್ ತೊಗೊಳ್ಬೋದು. ಸೊ ಕೋರ್ಸ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು.